ಹೇಳು ಶಕ್ತಿ. ಜೆ ಪಿ, ಎಲ್ಲಿದ್ಯಾ ನೀನು? ನಾನು ಈಗ ಕೋರ್ಟಿಂದ ಮನೆ ಕಡೆ ಹೊರಟಿದ್ದೀನಿ. ಅಯ್ಯೋ ಜೆ ಪಿ, ವಿಕ್ಕಿ ಮತ್ತೆ ವಂದನಾ ನಿಮ್ಮ ಮನೆಗೆ ಹೋಗಿದ್ದಾರೆ. ಅಕ್ಕ, ಆ ಬೆಂಕಿನ ನೆನ್ಸ್ಕೋತಾ ಇದ್ರೇನೆ ಜೀವ ಬಾಯಿಗೆ ಬಂದಾಗ ಆಗ್ತಿದೆ ಅಕ್ಕ. ನಾವೇನಾದ್ರೂ ಕಣ್ಣೇ ಬಿಡದೆ ಹೋಗಿದ್ರೆ ಈ ಮೂವಿಲಾಗುತ್ತಲ್ಲ ಹಾಗೆ ಅವಳು ಬೆಂಕಿನ ಹೊತ್ಕೊಂಡು ಗರ 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 ಅಂತ ನಮ್ ಮುಂದೆನೆ ಬಂದು ನಿಂತಿದ್ರೆ ನಾವೆಲ್ಲರೂ ಒಟ್ಟಿಗೆ ಮೇಲೆ ಹೋಗಿರ್ತಿದ್ವಿ. ಹಾಗಾಗಿ ಆಸೆ ಪಟ್ಟಂಗೆ ದೇವ್ರ ಮುಂದೆ ದೀಪ ಹಚ್ಚೋದಲ್ಲ, ನಮ್ ಫೋಟೋಗಳ ಮುಂದೆ ದೀಪ ಹಚ್ಬೇಕಾಗಿತ್ತು. ಅಯ್ಯೋ, ಕೊನೆ ಕ್ಷಣದಲ್ಲಿ ಅಪಾಯ ತಪ್ಪೋಯ್ತು. ಅದನ್ನ ನೆನ್ಸ್ಕೊಂಡ್ರೆ ಮೈಯೆಲ್ಲ ನಡ್ಗತ್ತೆ. ಆದ್ರೆ ಈ ಮಾತು ನಮ್ಮ ಅರ್ಜುನ್ಗೆ ಅರ್ಥನೇ ಆಗ್ತಿಲ್ವಲ್ಲ ಅಕ್ಕ. ಅಲ್ಲ, ಅವಳು ನನ್ನಿಷ್ಟ ಅಂದಿದ್ರಲ್ಲಿ ಏನ್ ತಪ್ಪಿದೆ? ನಿಜ ಸಾಕ್ಷಿ, ಬಂದ್ ಒಂದೇ ದಿನಕ್ಕೆ ನನ್ ಮಗ ನನ್ ವಿರುದ್ಧ ನಿಲ್ಲೋ ಹಾಗೆ ಮಾಡ್ಬಿಟ್ಲು. ಅಲ್ಲ, ಅವಳಿಗೋಸ್ಕರ ನನ್ ಮೇಲೆ ಗದ್ರಬಿಟ್ಟ. ಇವಳು ಜಾಸ್ತಿ ದಿನ ನಮ್ಮ ಮನೆಯಲ್ಲಿದ್ರೆ ನಮ್ಮ ಮನೆಯವ್ರ ಮಧ್ಯ ಇರೋ ಒಗ್ಗಟ್ಟನ್ನ ಇವಳು ಮುರಿದಾಕ್ಬಿಡ್ತಾಳೆ. ಅಕ್ಕ, ಹಾಗಾಗ್ಬಾರ್ದು ಅಂದ್ರೆ ಆದಷ್ಟು ಬೇಗ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕು. ಯಾಕಕ್ಕ ಯಾವಾಗ್ಲೂ ಬೇರೆಯವ್ರ ಜೀವನ ಹಾಳು ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ? ನಿಮಗ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವಾ? ಅಥವಾ ಇಂಥ ಮನೆ ಹಾಳು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನನೇ ಆಗಲ್ವಾ? ಅಕ್ಕ ನೋಡಿ, ಧ್ವನಿ ಎತ್ತರಿಸಿ ಮಾತಾಡಿ ನಮಗೂ ಧ್ವನಿ ಬಂದಿದೆ ಅಂತ ಕನ್ಫರ್ಮ್ ಮಾಡ್ಕೋತಾ ಇದ್ದಾರೆ. ಹೇಗಕ್ಕ ಇದೆಲ್ಲ ಸಾಧ್ಯ? ಸಹವಾಸ ದೋಷ ಸಾಕ್ಷಿ. ನೋಡು ರುದ್ರ, ಬೊಗಳೋ ನಾಯಿ ಮನೆಗ್ ಬಂದಿದೆ ಅಂತ ನೀನು ಅದ್ರ ಜೊತೆ ಬೊಗಳಕ್ ಹೋಗ್ಬೇಡ. ಆವಾಗ ಅದಕ್ಕೂ ನಿನಗೂ ಏನು ಡಿಫ್ರೆನ್ಸೇ ಇರಲ್ಲ. ಅಕ್ಕ, ನಾನ್ ಮಾತಾಡಿದ್ರೆ ನಿಮ್ಗೆ ತಪ್ಪು ಅಂತ ಅನಿಸ್ಬೋದು, ಆದ್ರೆ ನಾನ್ ಸತ್ಯ ಹೇಳಿದ್ರು ನಿಮ್ಗೆ ಅದ ಅರ್ಥ ಆಗೋದಿಲ್ಲ. ನಾವೆಲ್ಲರೂ ಈ ಮನೆಗೆ ಸೊಸೆಯಾಗೆ ಬಂದಿರೋದು. ನೀವ್ ಈ ಮನೆಗೆ ಬರಕ್ಕಿಂತ ಮುಂಚೆ ಹೇಗ್ ಬಂದಿದ್ರಿ, ಯಾವ ಮನೆ ತಂದಿಂದ ಬಂದಿದ್ರಿ ಅನ್ನೋದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಇಲ್ಲಿರೋ ಐಶ್ವರ್ಯ ನಿಮ್ಗೆ ಆಡಂಬರನ್ ಕಲ್ಸಿರ್ಬೋದು, ಆದ್ರೆ ಹಳೆ ದಿನಗಳನ್ನ ಮರೆಯೋದಕ್ಕೆ ಹೇಗ್ ಸಾಧ್ಯ? ಯೋಗ್ಯತೆ ಇಲ್ಲದೆ ಇರೋದು ಆ ಭಾರ್ಗವಿಗಲ್ಲ. ಅಂತ ಒಳ್ಳೆ ಹುಡುಗಿ ಬಗ್ಗೆ ನೀವು ಮಾತಾಡ್ತಿದಿರಲ್ಲ, ನಿಮ್ಗಳಿಗೆ ಅವಳ ಬಗ್ಗೆ ಮಾತಾಡಕ್ ಯೋಗ್ಯತೆ ಇಲ್ಲ. ಅಲ್ಲ ಪಾಪ ಭಾರ್ಗವಿಗೆ ತೊಂದರೆ ಕೊಟ್ರೆ ನಿಮ್ಗೇನ್ ಸಿಗುತ್ತೆ ಅಕ್ಕ? ಜಸ್ಟ್ ಸ್ಟಾಪ್ ಇಟ್ ರುದ್ರ. ನಿನ್ ಕಂತೆ ಪುರಾಣ ಎಲ್ಲ ನಿಲ್ಸು. ಅದೇನ್ ಹೇಳ್ಬೇಕು ಅಂತಿದ್ಯಾ ಹೇಳ್ಬಿಟ್ಟು ಹೋಗ್ತಾರ. ಆ ಬೆಂಕಿ ತಾನಾಗೆ ಹತ್ಕೊಂಡಿರ್ಲಿಲ್ಲ, ಯಾರೋ ಅದನ್ನ ಬೇಕಂತಾನೆ ಹತ್ಸಿರೋದು. ಅವಳನ್ನ ಕೆಟ್ಟೋಳ್ ಮಾಡಕ್ ಹೊರಟು ಆ ತಪ್ಪನ್ನ ಮುಚ್ಚಾಕಕ್ಕೆ ಜಾತಕ, ಗ್ರಹಗತಿ, ರಾಶಿ ಅಂತೆಲ್ಲ ಕತೆ ಕಟ್ಬೇಡಿ. ಅತಿ ಆಯ್ತು ಅಕ್ಕ ಇವ್ರದು. ಎಷ್ಟು ಧೈರ್ಯ ಬಂದಿದೆ ಇವ್ರಿಗೆ. ನಾವೇನೋ ಪಾಪದೋರು ಅಂತ ಸುಮ್ನೆ ಇದ್ರೆ ಇಷ್ಟೆಲ್ಲ ಮಾತಾಡಿದ್ರು. ಅಕ್ಕ, ನಮ್ ಪಾರ್ಟಿಲಿ ಇಲ್ದೇ ಇರೋರ್ಗೆ ಇಷ್ಟೆಲ್ಲ ಧೈರ್ಯ ಬಂದ್ರೆ ಆಗಲ್ಲ. ಅಯ್ಯೋ, ಅದನ್ ಬಿಡು ಸಾಕ್ಷಿ. ಅಲ್ಲ, ಅವಳು ಯಾಕೆ ಬೆಂಕಿ ತಾನಾಗ್ ತಾನೇ ಹಚ್ಕೊಂಡಂಗಿರ್ಲಿಲ್ಲ, ಯಾರೋ ಹಚ್ದಂಗಿತ್ತು ಅಂತ ಹೇಳಿದ್ಲು. ಯಾರು ಹಚ್ಚಿರ್ಬೋದು? ಈ ಬೃಂದ ಏನಾರು ಹಚ್ಚಿರ್ತಾಳ? ಅಯ್ಯೋ ಅಕ್ಕ, ಅವಳು ಅವಳ ತಂಗಿ ಇಬ್ರು ಒಂದೇ ದೋಣಿಲಿರೋ ಕಳ್ರು ಅಕ್ಕ. ಸುಮ್ನೆ ನಮ್ಮ ಮುಂದೆ ನಾಟಕ ಮಾಡ್ತಿದಾರ ಅಷ್ಟೇ. ಒಳಗೊಳಗ್ ಏನ್ ಪ್ಲಾನ್ ಮಾಡ್ತಿದಾರೋ.
ಭಾರ್ಗವಿ, ಕಿಚನ್ಗೆ ಹೊರಡ್ರ? ಏನಾದರೂ ಬೇಕಿತ್ತಾ? ಇಲ್ಲ, ಅಡುಗೆ ಮಾಡಕ್ಕೆ ಹೊರಟೆ. ಅಲ್ಲ ಭಾರ್ಗವಿ, ನೀವ್ಯಾಕೆ ಅಡುಗೆ ಮಾಡ್ತೀರಾ? ನೋಡಿ, ಕೈ ಬೇರೆ ಸುಟ್ಟಿದೆ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಪರವಾಗಿಲ್ಲ, ಬಿಟ್ಟಿ ಊಟ ತಿಂದು ನನಗೆ ಅಭ್ಯಾಸ ಇಲ್ಲ. ಇಲ್ಲಿರೋ ತಪ್ಪಿಗೆ ಕೆಲಸನಾದರೂ ಮಾಡ್ತೀನಿ. ಅವಾಗ ಮಾಮ್ ಚಿಕ್ಕಿ ಹಾಗಂದ್ರು ಅಂತ ಬೇಜಾರಾಗಬೇಡಿ ಭಾರ್ಗವಿ. ಅವ್ರು ಹಾಗೆ ಮಾತಾಡಿದ ತಪ್ಪೆ. ಪರವಾಗಿಲ್ಲ ಬಿಡಿ, ಅವ್ರ ಮನಸ್ಸಲ್ಲಿರೋದೆ ಬಾಯಿ ಮಾತಾಗಿ ಹೊರಗಡೆ ಬಂದಿದೆ ಅಷ್ಟೆ. ನನಗೂ ಈ ಮನೆಯವ್ರ ಮೇಲಿರೋ ಅಭಿಪ್ರಾಯ ಅಷ್ಟಕ್ಕಷ್ಟೆ. ಅವ್ರು ಹಾಗೆ ಮಾತಾಡಿದ್ರು ಅಂದ ಕೂಡಲೇ ನಾನೇನು ತಪ್ಪು ತಿಳ್ಕೊಂಡಿಲ್ಲ. ಆದರೆ ಅಪ್ಪ ಅಮ್ಮನ ಬಿಟ್ಟು ಇಂಥ ಜಾಗಕ್ಕೆ ಬಂದಿರ್ಬೇಕಾಯ್ತಲ್ಲ. ನಾನು ಮಾಡಿರೋ ತಪ್ಪಿಗೆ ಇದಾಗಬೇಕಾದ್ದೆ. ಭಾರ್ಗವಿ, ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಇದೆಲ್ಲದಕ್ಕೂ ಕಾರಣನೇ ನಾನಂತ ನನಗೆ ಗೊತ್ತು. ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡ್ತೀನಿ. ಇಂಥ ಮಾತುಗಳನ್ನ ನಂಬಿನೆ ನಿಮ್ಮ ಕೈ ಹಿಡಿದು ಈ ಮನೆಗೆ ಬಂದಿದ್ದು. ಇಲ್ಲಿಗೆ ಬಂದ್ಮೇಲೇನೆ ಅಲ್ವಾ ನೀವ್ಯಾರು ಅಂತ ಗೊತ್ತಾಗಿತ್ತು. ಅವಾಗಲೇ ನಂಬಿಕೆ ಹೊರಟೋಯ್ತು. ಹಾಳಾದ ಪ್ರೀತಿ ನಿಮ್ಮನ್ನ ನಂಬು ಅಂತ ಇದೆ, ಆದ್ರೆ ಬುದ್ಧಿ ನನ್ನನ್ನು ತಡಿತಾ ಇದೆ. ಹೋಗಿರೋ ನಂಬಿಕೆ ವಾಪಸ್ ಬರಬೇಕು ಅಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದೆಷ್ಟೇ ಸಮಯ ಆಗಲಿ, ನಾನು ತಾಳ್ಮೆಯಿಂದ ಕಾಯ್ತೀನಿ. ಎರಡೂ ಮನೆಯವ್ರನ್ನ ಒಂದು ಮಾಡಿ ನಿಮಗೆ ನನ್ನ ಪ್ರೀತಿನ ಅರ್ಥ ಮಾಡಿಸ್ತೀನಿ. ಆ ಮಾತು ನಿಜ ಆದ್ಮೇಲೆ ನಾನು ನಂಬ್ತೀನಿ. ವಂದನಾ, ವಂದನಾ, ಸಿತಾರ, ವಂದನಾ ಇಲ್ಲಿ. ಯಾಕ್ರಿ ಅವಳನ್ನ ಕರಿತಾ ಇದ್ದೀರಾ? ನಾನು ಅವಳ ಹತ್ರನೇ ಮಾತಾಡ್ತೀನಿ. ಎಲ್ಲಿ ಅವಳು? ಎಲ್ಲಿ ಅವಳು? ಅವಳು ವಿಕ್ಕಿ ಇಬ್ರು JP ಅಣ್ಣನ ಮನೆಗೆ ಹೋದ್ರು. ನಿನಗೇನು ತಲೆ ಕೆಟ್ಟಿದ್ಯಾ ಸಿತಾರ? ಮನೆಯಿಂದ ಆಚೆ ಅವಳನ್ನು ಕಳಿಸ್ಬೇಡ ಅಂತ ಹೇಳಿರ್ಲಿಲ್ವಾ? ಅದರಲ್ಲೂ JP ಮನೆ ಕಡೆ ತಲೆನೂ ಹಾಕಿಸ್ಬೇಡ ಅಂತ ಹೇಳಿರ್ಲಿಲ್ವಾ? ಬಡ್ಕೊಂಡಿರ್ಲಿಲ್ವಾ ನಾನು? ಮತ್ ಯಾಕೆ ಕಳಿಸ್ದೆ? ಅವ್ರು ನನ್ನ ಹೇಳಿ ಕೇಳಿ ಹೋಗ್ತಾರೇನ್ರಿ? ನಿಮ್ ಮಕ್ಕಳು ಅವರು. ಅಕ್ಕ ತಮ್ಮ ಇಬ್ರು ನನ್ನ ಮಾತನ್ನೇ ಕೇಳ್ದೇನೆ ಅರ್ಜೆಂಟಲ್ಲಿ ಇಬ್ರು ಹೊರಟ್ಬಿಟ್ರು. ಛೇ, ಏನು ವಿಷಯ ಗೊತ್ತಾಗಬಾರ್ದು ಅನ್ಕೊಂಡು ಆ ವಿಷಯ ಗೊತ್ತಾಗಿ ಈಗ ಎಡವಟ್ಟಾಗ್ತಾ ಇದೆ. ಅವಳನ್ನ ಸಮಾಧಾನ ಮಾಡೋದು ಹೇಗೆ? ಏನು ಎಡವಟ್ಟಾಗತ್ತಾ? ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ಮೊದಲೇ ಟೆನ್ಷನ್ ಹಿಡಿದೀನಿ. ನೀನ್ ತಲೆ ತಿನ್ಬೇಡ, ಸುಮ್ಮನೆ ಇರು. ನಾನೇ ಎಲ್ಲ ಸರಿ ಮಾಡ್ತೀನಿ. ಹೇಳು ಶಕ್ತಿ. JP, ಎಲ್ಲಿದ್ಯಾ ನೀನು? ನಾನು ಈಗ ಕೋರ್ಟಿಂದ ಮನೆ ಕಡೆ ಹೊರಟಿದ್ದೀನಿ. ಅಯ್ಯೋ JP, ವಿಕ್ಕಿ ಮತ್ತೆ ವಂದನಾ ನಿಮ್ಮ ಮನೆಗೆ ಹೋಗಿದ್ದಾರೆ. ವಂದನಾಗೇನಾದ್ರೂ ವಿಷಯ ಗೊತ್ತಾಯ್ತು ಅಂದ್ರೆ ಅವಳು ತಡ್ಕೊಳ್ಳಲ್ಲಪ್ಪ. ದಯವಿಟ್ಟು ನೀನೇ ಬೇಗ ಮನೆಗೆ ಹೋಗಿ ಸಂಭಾಳಿಸಪ್ಪ ಏನಾದ್ರು. ಅಯ್ಯಯ್ಯೋ, ನಮ್ಮನೆಗ? ಸ್ವಲ್ಪ ದಿನ ನಮ್ಮನೆ ಕಡೆ ಕಳಿಸ್ಬೇಡ ಅಂತ ಹೇಳಿದ್ನಲ್ಲ ಶಕ್ತಿ. ಈಗ ಅವರು ನಿಮ್ಮ ಮನೆಗೆ ಹೋಗಿದ್ದಾರೆ. ಈಗ ಏನ್ ಮಾಡಕ್ಕಾಗತ್ತೆ? ಮದುವೆ ವಿಷಯ ಏನಾದ್ರೂ ಗೊತ್ತಾದ್ರೆ ಆಕಾಶ ಭೂಮಿ ಒಂದೇ ಮಾಡ್ತಾಳೆ. ಅವಳು ನನ್ನ ಮಗಳು, ನೆನಪಿರ್ಲಿ. ಕಾಮ್ ಡೌನ್ ಶಕ್ತಿ. ಅಂಥದ್ದೇನೂ ಆಗಲ್ಲ. ನಾನು ಈಗಲೇ ಮನೆ ಕಡೆ ಹೊರಡ್ತೀನಿ. ಪ್ಲೀಸ್ ಏನಾದ್ರೂ ಒಂದು ಮಾಡು. ಒಟ್ನಲ್ಲಿ ವಂದನಾಗಿ ವಿಷಯ ಗೊತ್ತಾಗಬಾರ್ದು. ನಾನೆಲ್ಲ ನೋಡ್ಕೊಂತೀನಿ ಅಂತ ಹೇಳಿದ್ನಲ್ಲ. ಡೋಂಟ್ ವೆಲ್. ನಡಿ ಬೇಗ ಮನೆ ಕಡೆ. ಇವನನ್ನ ನೋಡಿದ್ರೆ ಸುಳ್ಳು ಹೇಳ್ತಿದ್ದಾನೆ ಅಂತ ಅನಿಸ್ತಾ ಇಲ್ಲ. ಆದರೂ
ಮತ್ತೆ ನಂಬಿ ಮೋಸ ಹೋದ್ರೆ ಅನ್ನೋ ಭಯ ಕಾಡ್ತಾ ಇದೆ. ಇಲ್ಲ, ನೇರವಾಗಿ ಕೇಳ್ಬಿಡ್ತೀನಿ. ಅರ್ಜುನ್, ನೀನ್ ಹೇಳ್ತಿರೋದೆಲ್ಲ ನಿಜನಾ? ನನ್ನಿಂದ ಮತ್ತೇನ್ಯಾವುದೋ ವಿಷಯ ಮುಚ್ಚಿಟ್ಟಿಲ್ಲ ತಾನೆ? ನೀನ್ ನಾಟಕ ಮಾಡ್ತಿಲ್ಲ ಅಲ್ವಾ? ಹಾಗೇನಾದ್ರೂ ಇದ್ರೆ ಈಗಲೇ ಹೇಳ್ಬಿಡಿ. ಅರ್ಜುನ್, ಅರ್ಜುನ್, ಅರ್ಜುನ್. ಭಾರ್ಗವಿ, ನೀನಾ? ಅದು ನನ್ನ ಪ್ರಶ್ನೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ಅರ್ಜುನ್ ರೂಮಲ್ಲಿ. ನಡಿ ಹೊರಗೆ, ನಡಿ ನಡಿ ನಡಿಯ ಹೊರಗೆ. ಭಾರ್ಗವಿ, ನೋವಾಯ್ತಾ? ಅವ್ರನ್ನ ಹೊರಗಡೆ ಹೋಗೋನ್ನಂತಕ್ಕೆ ನೀನ್ ಯಾರು? ನನ್ನನ್ನೇ ಯಾರಂತ ಕೇಳ್ತಿದ್ಯಾ? ಅದು ಈ ಕಪ್ತಿ ಗೆಟ್ಟೋಡ್ ಮುಂದೆ. ಅವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರು ಇಲ್ಲೇನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಯಾರು ಅಲ್ಲ, ನನ್ನ ಹೆಂಡತಿ.